ಶಿವರಾಮಣ್ಣ ಬಂದ್ರಿ ಸರ್. ನನ್ನ ಕ್ಷೇತ್ರಕ್ಕೆ ನುಗ್ಗಿ ಮುಗ್ಧ ರೈತರ ಮೇಲೆ ಹಲ್ಲೆ ಮಾಡಕ್ಕೆ ಯಾರೇ ನೀವು? ಅವ್ರ ಸುಖ ದುಃಖ ವಿಚಾರಿಸಕ್ಕೆ ಶಾಸಕನಾಗಿ ನಾನಿದ್ದೀನಿ. ನಿಮ್ಮನ್ನೆಲ್ಲ ಎತ್ತಂಗಲಿ ಮಾಡಿಸ್ಬಿಡ್ತೀನಿ. ಅಣ್ಣ ನೀವೇ ಹೆಂಗ್ ಅಂದ್ಬಿಟ್ರೆ ಆ ಪಾರಿನ್ ಕಂಪ್ನಿ ಯಾವನಯ್ಯ ಪಾರಿನ್ ಕಂಪ್ನಿಯವನು? ಜನ ಪ್ರೀತಿಯಿಂದ ಬಿಟ್ಕೊಟ್ರೆ ನಾಳೆನೆ ಗಣಿಗಾರಿಕೆ ಶುರು ಮಾಡ್ಕೊಳ್ಳಿ. ಆದ್ರೆ ನನ್ನ ಮತದಾರರ ಮೇಲೆ ಹಲ್ಲೆ ಮಾಡಿದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಸರ್ ಅವತ್ ನೀವೇ ಮಿನಿಸ್ಟರ್ ಚೇಂಬರ್ ಅಲ್ಲಿ ಏನಂದೆ? ಹಳ್ಳಿಗೆ ನುಗ್ಗಿ ಗುಂಡಾಗಿರಿ ಮಾಡಿ ಅಂತಂದ. ಪ್ರೀತಿಯಿಂದ ಪ್ರೇಮದಿಂದ ಮಮತೆಯಿಂದ ಅವ್ರ ಮನ್ಸನ್ ಗೆಲ್ಬೇಕು. ಅವ್ರು ಒಪ್ನಿ ಇಲ್ವಾ? ಚೇ ಬ್ಯಾಡಪ್ಪ ಅಂತ ಒಂಟಾಯ್ತಿರ್ಬೇಕು. ಈಗಲೂ ಅಷ್ಟೇ ನೀವು ಒಂಟಾಯ್ತಿರ್ಬೇಕು. ಇದೇನಣ್ಣ ಇದು? ಅಲ್ಲ ಅಲ್ಲಲೇ ಕುರುಪಯ್ಯ, ನಿನ್ನ ಸ್ಟೇಟ್ ಲೀಡರ್ ಮಾಡ್ಬೇಕು ಅಂತ ನಾನು ಆಸೆ ಮಾಡಿಕೊಂಡ್ರೆ ಚರಂಡಿಲೇ ಬಿದ್ದು ಸಾಯ್ತಾ ಇದೆಯಲ್ಲ. ನೀನೇನು ಆಗಿಲ್ವಲ್ಲ? ಬಾಯ್ ಮುಚ್ಚ. ಹೊರಗಡೆಯಿಂದ ಪೊಲೀಸ್ನವ್ರನ್ನ ಕರೆಸಿ ನಮ್ಮ ಜನಗಳಿಗೆ ಓಡಿಸ್ತಾರೇನು? ಪ್ರೀತಿಯಿಂದ ಪ್ರೇಮದಿಂದ ಮಮತೆಯಿಂದ ಅವ್ರ ಮನಸ್ಸನ್ನ ಗೆಲ್ಲಬೇಕು. ಅದೇ ಕಣ್ಣ ರಾಜಕಾರಣ. ಇದ್ಯಾಕಣ ಹಿಂಗ್ ಮಾತಾಡ್ತೀನಿ? ಮುಚ್ಚಿನ ಬಾಯಿ, ನಾ ಎಲ್ಲ ಸರಿ ಮಾಡ್ತೇನೆ. ಚುಪ್. ಉಗಿರಿ ಕ್ಯಾಕರ್ಸ್ಮಕ್ಕೆ ನೆಕ್ಕಳಂಗೆ ಎಲ್ಲ ಸರಿಯಾಗಿ ಬರ್ಕೊಳ್ರಪ್ಪ. ಅಣ್ಣ ನೋಡ, ರೆಸ್ಪೆಕ್ಟಬಲ್ ಸಿಟಿಸನ್ಗೆ ನಾಯಿ ಹೊಡೆದಾಗ ಹೊಡೆದ್ರೆ ನೋಡ. ವಾಟ್ ಇಸ್ ದಿಸ್? ಶಿವರಾಮನಿಗೆ ಜೈ. ಪುಟ್ಟ ಗ್ರಾಮ ಜೇನುಕೊಪ್ಪದ ಮೇಲೆ ಈಗ ಎಂಎನ್ಸಿಗಳ ಕಣ್ಣು. ಕಾರಣ ಇಲ್ಲಿ ವಜ್ರದ ನಿಕ್ಷೇಪವುಳ್ಳ ಕಿಂಬರ್ಲೈಟ್ ಪತ್ತೆಯಾಗಿದೆ. ಗಣಿ ಮಂತ್ರಿ ಕಲ್ಲೇಶಪ್ಪ ಲಂಚ ತಿಂದು ಯುಎಸ್ಡಿ ಎಂಪೈರ್ ಅನ್ನೋ ಕಂಪನಿಗೆ ಮೈನಿಂಗ್ ಲೈಸೆನ್ಸ್ ಕೊಟ್ಟು ಜೇನುಕೊಪ್ಪದ ಜನರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ.